ಅಪ್ರತಿಮ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ 27ನೇ ವರ್ಷದ ಪವಿತ್ರ ಜ್ಯೋತಿ ಯಾತ್ರೆಯನ್ನ ಜನವರಿ 26ರಂದು ನಂದಗಡದಿಂದ ಆರಂಭಿಸಿ ಕಿತ್ತೂರು ರಾಣಿ ಚೆನ್ನಮ್ಮರ ಐಕ್ಯ ಸ್ಥಳಕ್ಕೆ ಅರ್ಪಿಸೋ ಕಾರ್ಯಕ್ರಮ ಜರುಗಲಿದೆ ಅಂತ ಅಖಿಲ ಕರ್ನಾಟಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ಸಂಸ್ಥಾಪಕರಾದಂತಹ ಹಿರಿಯ ಪತ್ರಕರ್ತ ಈಶ್ವರ ಹೋಟಿ ಹಾಗೂ ಸಿಕೆ ಮೆಕ್ಕದ ತಿಳಿಸಿದ್ದಾರೆ. ಬುಧವಾರ ಸಂಜೆ ನಡೆದಂತಹ ಯಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದಂತಹ ಅವರು, ಕಳೆದ 27 ವರ್ಷಗಳಿಂದ ರಾಯಣ್ಣನ ಜ್ಯೋತಿಯನ್ನ ಕಿತ್ತೂರಿನ ಚೆನ್ನಮ್ಮ ಸಮಾಧಿಗೆ ಅರ್ಪಿಸುವ ಸಂಪ್ರದಾಯವನ್ನ ಸಮಿತಿ ನಿರಂತರವಾಗಿ ಪಾಲಿಸಿಕೊಂಡು ಬಂದಿದೆ ಅಂತ ಹೇಳಿದರು. ಜ್ಯೋತಿ ಯಾತ್ರೆಯ 25ನೇ ವರ್ಷದ ಸಂದರ್ಭದಲ್ಲಿ ಬೆಳ್ಳಿ ಹಬ್ಬ ನಡೆಸೋ ಕಾರ್ಯಕ್ರಮವು ಚಿಂತನೆಯೂ ಹಂತದಲ್ಲಿದೆ ಅಂತ ತಿಳಿಸಿದರು. ರಾಯಣ್ಣನ ಶೌರ್ಯ, ವಿರತ, ತ್ಯಾಗ ಹಾಗೂ ಧೈರ್ಯ ಯುವ ಪೀಳಿಗೆಗೆ ಆದರ್ಶ. ಜ್ಯೋತಿ ಯಾತ್ರೆಯ ಮಾಧ್ಯಮದಿಂದ ಇದು ಸಮಾಜದವರೆಗೆ ತಲುಪ್ತಾ ಇದೆ. ಎಲ್ಲರೂ ಯಾತ್ರೆಯಲ್ಲಿ ಪಾಲ್ಗೊಂಡು ದೇಶಭಕ್ತಿಯ ಸಂದೇಶವನ್ನ ವಿಸ್ತರಿಸಬೇಕು ಅಂತ ಕೋರಿಕೊಂಡರು. ಸಮಿತಿ ಅಧ್ಯಕ್ಷ ರಾಜು ಸೊಗಲ ಮಾತನಾಡಿ, ರಾಯಣ್ಣನ ಬಲಿದಾನ ಹಾಗೂ ತ್ಯಾಗವನ್ನ ಯುವ ಪೀಳಿಗೆಗೆ ಪರಿಚಯಿಸಿ ಇತಿಹಾಸ ಸಂರಕ್ಷಿಸುವ ಉದ್ದೇಶದಿಂದ ಸಮಿತಿಯನ್ನ ಸ್ಥಾಪಿಸಲಾಗಿದೆ ಅಂತ ತಿಳಿಸಿದರು. ಸರ್ಕಾರ ಕಿತ್ತೂರು ಉತ್ಸವ, ಸಂಗೊಳ್ಳಿ ಉತ್ಸವ, ಬೆಳವಾಡಿ ಉತ್ಸವಗಳಿಗೆ ಅನುದಾನ ನೀಡುವಂತೆ ಇದೇ ರೀತಿಯಲ್ಲಿ ಜ್ಯೋತಿ ಯಾತ್ರೆಗೂ ಅನುದಾನ ನೀಡುವ ಅಗತ್ಯವಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಸಮಿತಿ ಮುಖಂಡರಾದ ವಿರೂಪಾಕ್ಷವಾಲಿ, ಶಿವಾನಂದ ಬಡ್ಡಿಮನಿ, ವಿಜಯಕುಮಾರ ದಳವಾಯಿ, ಡಾಕ್ಟರ್ ಮಂಜುನಾಥ ಮುದುಕನಗೌಡರ, ಡಾಕ್ಟರ್ ಅಶೋಕ ದೊಡವಾಡ, ವಕೀಲ ಅರುಣ ಯಲಿಗಾರ, ರವಿ ಹುಲಕುಂದ ಸೇರಿದಂತೆ ಅನೇಕರು ಮಾತನಾಡಿದರು. ಸಭೆಯಲ್ಲಿ ಸಮಿತಿ ಗೌರವಾಧ್ಯಕ್ಷ ಕುಮಾರ ದೇಶನೂರ, ಡಾಕ್ಟರ್ ಸಾಗರ ಕುಲಕರ್ಣಿ, ನಿಂಗನಗೌಡ ದೊಡಗೌಡರ, ಉಪಾಧ್ಯಕ್ಷ ಸೋಮನಾಥ ಸೊಪ್ಪಿಮಠ, ಅಶೋಕ ಭದ್ರಶೆಟ್ಟಿ, ಡಾಕ್ಟರ್ ರಾಜು ಬಡ್ಲಿ, ಅಮಟೂರ ಬಾಳಪ್ಪ ಫೌಂಡೇಶನ್ ಅಧ್ಯಕ್ಷ ಈರಣ್ಣ ವಾಸನ್ನವರ, ಸಿದ್ದಲಿಂಗ ಸಿದ್ದಯ್ಯನವರ, ಮಲ್ಲಿಕಾರ್ಜುನ್ ಸೊಗಲದ, ನಾಗೇಶ ಯಕ್ಕುಂಡಿ, ರಿತೇಶ್ ಪಾಟೀಲ, ಗುರು ನೀಲಗಾರ, ಬಸವರಾಜ ನರಟ್ಟಿ ಸೇರಿದಂತೆ ರಾಯಣ್ಣ ಅಭಿಮಾನಿಗಳು ಉಪಸ್ಥಿತರಿದ್ದರು.